ಬಾವಾ ಊಟ ಮಾಡೋಣ ಬಾ. ಇವಾಗ ನನಗೇನು ಬೇಡ ಅವನಿ, ತಿನ್ಬೇಕು ಅನ್ನಿಸ್ತಿಲ್ಲ. ನೀನು ಅಕ್ಷಯ ಊಟ ಮಾಡ್ಕೊಂಡು ಬನ್ನಿ. ನೀನು ಊಟ ಮಾಡ್ದೇನೆ ನಾವ್ ಹೇಗ್ ಮಾಡ್ತೀವಿ? ನಿಜ ಹೇಳಬೇಕು ಅಂದ್ರೆ ಮನೇಲಿರೋ ಪರಿಸ್ಥಿತಿಗಳಿಗೆ ನನಗೂ ಊಟ ಮಾಡಬೇಕು ಅನ್ನಿಸ್ತಾ ಇಲ್ಲ ಬಾಬಾ. ನಾವೇನೋ ಊಹಿಸ್ಕೊಂಡ್ರೆ ಒಂದೇ ಸಲಕ್ಕೆ ಪರಿಸ್ಥಿತಿ ಎಲ್ಲ ತಲೆ ಕೆಳಗಾಗೋಯ್ತು. ಹೌದು ಬಾಬಾ, ಅತ್ತೆ ಅಕ್ಷಯಾಗಿ ಮಾಡ್ಬೇಕಾಗಿರೋದನ್ನ ಯಾಕೆ ಮಾಡ್ಲಿಲ್ವೋ, ಕೊಡ್ಬೇಕಾಗಿರೋದನ್ನ ಯಾಕೆ ಕೊಡ್ಲಿಲ್ವೋ ನನಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಮಗಳಿಗೆ ಮೂಗುತಿ ಸಿಗ್ಲಿಲ್ಲ ಅನ್ನೋ ನೋವಿಗಿಂತ ಅಮ್ಮ ನಮ್ಮನ್ನ ಯಾಕೆ ಅವಾಯ್ಡ್ ಮಾಡ್ತಿದ್ದಾಳೋ ಅದಕ್ಕೆ ಕಾರಣ ಏನು ಅಂತಾನೆ ಗೊತ್ತಾಗ್ತಿಲ್ಲ. ಆ ನೋವೇ ಹೆಚ್ಚಾಗಿದೆ. ಸರಿ ಬಾಬಾ, ಅಕ್ಷಯಾಗೆ ಊಟ ಮಾಡಿಸ್ಬಿಟ್ಟು ಬರ್ತೀನಿ. ಅಮ್ಮ, ಇಲ್ಲಿಗೆ ಯಾಕಮ್ಮ ಊಟನ ತಗೊಂಡು ಬಂದೆ? ನೀವು ಊಟ ಮಾಡ್ದೇನೆ ನಂಗೆ ಊಟ ಮಾಡಿಸಿದ್ರೆ ನನ್ನ ಹೊಟ್ಟೆ ತುಂಬತ್ತೆ ಅಂತ ಅನ್ಕೋತಿದ್ದೀರಾ? ನೀವು ಊಟ ಮಾಡಿದ್ರೇನೆ ಅಲ್ವಾ ನನಗೂ ಖುಷಿ ಆಗತ್ತೆ. ನಮಗೆ ಹಸಿವಿಲ್ಲ ಕಂದ, ನೀನು ಊಟ ಮಾಡು. ಅನ್ನಪೂರ್ಣ ದೇವಿ ನೆಲೆಸಿರೋ ಈ ಮನೇಲಿ ಯಾರೂ ಹಸುವಲ್ಲಿ ಇರಬಾರ್ದು. ನನ್ನ ಅಪ್ಪ ಅಮ್ಮ ಅಂತೂ ಇರಲೇಬಾರ್ದು. ಯಾವ ತಪ್ಪು ಮಾಡ್ದಿರೋ ನನ್ನ ತಂದೆ ತಾಯಿ ತಮಗೆ ತಾವೇ ಶಿಕ್ಷೆ ವಿಧಿಸ್ಕೊಳ್ಬಾರ್ದು. ವೈಭವದಿಂದ ನಡೆಯುತ್ತೆ ಅನ್ಕೊಂಡ ಮೂಗುತಿ ಸಮರ್ಪಣಾ ಕಾರ್ಯಕ್ರಮ ಕೊನೆ ನಿಮಿಷದಲ್ಲಿ ನಿಂತೋಯ್ತು. ಕಾರಣ ಇವತ್ತಂತೂ ಬಯಲಾಗ್ಲಿಲ್ಲ ಅಂದ್ರು ಯಾವತ್ತೋ ಒಂದಿನ ಬಯಲಾಗತ್ತೆ. ಅಲ್ಲಿವರೆಗೂ ನಾವು ಕಾಯೋಣ. ಇನ್ನು ನೀವು ಪದೇ ಪದೇ ಅದೇ ವಿಷಯದ ಬಗ್ಗೆ ಯೋಚನೆ ಮಾಡಬೇಡಿ. ನಿನ್ ಚಿಕ್ಕ ಮನ್ಸು ತುಂಬಾ ಮುಗ್ಧತೆಯಿಂದ ಇರೋದ್ ಬಿಟ್ಟು ದೊಡ್ಡ ಮನ್ಸಾಗೋಗಿದೆ. ನಾವು ನಿನಗ್ ಸಮಾಧಾನ ಮಾಡೋದ್ ಬಿಟ್ಟು ನೀನೇ ನಮಗ್ ಸಮಾಧಾನ ಮಾಡ್ತಾ ಇದೀಯ. ಇಷ್ಟು ಕಷ್ಟಗಳ ಮಧ್ಯೆ ಕೂಡ ಆ ಅಮ್ಮನವರು ನಮಗ್ ಮಾಡಿರೋ ಸಹಾಯ ಅಂದ್ರೆ ನಿನ್ನಂತ ಒಳ್ಳೆ ಮಗಳನ್ ಕೊಟ್ಟಿತ್ತು. ನಿಮ್ಗೆ ಊಟ ಮಾಡಿಸ್ತೀನಿ, ಕುಟ್ಕೊಳ್ಳಿ. ನಾನ್ ನಿನಗ್ ತಿನ್ನಿಸ್ತೀನಿ, ಇಲ್ಲಿ ಕೊಡು. ಯಾವಾಗ್ಲೂ ನೀವೇ ತಿನ್ನಿಸ್ತೀರಾ? ನಾನೇ ತಿನ್ನಿಸ್ತೀನಿ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಅಪ್ಪ ನೀನ್ ಕೂಡ ಕೂತ್ಕೋ. ಬಾವಾ, ನಾವು ದೇವಸ್ಥಾನದ ಹತ್ರ ಅಂದ್ಕೊಂಡ ಹಾಗೆ ನಾಳೆ ಅಕ್ಷಯಾನ ಸ್ಕೂಲಿಗೆ ಸೇರ್ಸೋಣ. ಅಕ್ಷಯಾನ ದೇವ್ರ ಮನೆ ಕರ್ಕೊಂಡು ಹೋಗಿ ಪೂಜೆ ಮಾಡಿಸಿ ಕರ್ಕೊಂಡು ಹೋಗೋಣ. ಸರಿ ಅವನಿ. ಈ ಚಿಂಟು ಅಕ್ಷಯ್ ಪಾರ್ಟಿಯಿಂದ ನನ್ನ ಪಾರ್ಟಿಗೆ ಜಂಪ್ ಆಗಬೇಕು ಅಂದ್ರೆ ನನ್ನ ಕಡೆ ತಿರುಗಿಸ್ಕೋಬೇಕು. ಚಿಂಟು
ಏನು? ನಾನು ಸ್ಕೂಲ್ಗೆ ಹೋಗ್ತಿದ್ದೀನಿ. ಹೋಗು, ನನ್ಗೇನು? ನೀನ್ ಹೇಗೋ 6 ತಿಂಗಳು ಇಂಡಿಯಾದಲ್ಲೇ ಇರ್ತೀಯ ಅಲ್ವಾ, ನನ್ನ ಜೊತೆಗೆ ಸ್ಕೂಲ್ಗೆ ಜಾಯಿನ್ ಆಗ್ಬೋದಲ್ವಾ? ಅಕ್ಷಯ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಸ್ಟೇಟ್ಮೆಂಟ್ ಕೊಟ್ಟ. ಇವನ್ ಫ್ರೆಂಡ್ಶಿಪ್ ನಿನಗೆ ಯಾಕೆ ಚಿಕ್ಕ ಬಂಗಾರ? ಏನಾಯ್ತು? ನಮ್ ಚಿಂಟು ಏನೋ ಯೋಚನೆ ಮಾಡ್ತಿದ್ದಾನೆ. ಶೌರ್ಯ ಅವಳ ಜೊತೆಗೆ ಅವನನ್ನು ಸ್ಕೂಲಿಗೆ ಬಾ ಅಂತ ಕರೆದ್ಲು ಅಕ್ಕ. ಅದಕ್ಕೆ ಯೋಚನೆ ಮಾಡ್ತಾ ಕೂತಿದ್ದಾನೆ. ಎಸ್ ಶೌರ್ಯ, ಯು ಆರ್ ರೈಟ್. ನಾನು ಸ್ಕೂಲಿಗೆ ಜಾಯಿನ್ ಆಗ್ತೀನಿ. ಎಸ್, ಇನ್ನೂನನ್ನ ಅಕ್ಷಯ್ ಎನಿಮಿಯಾಗಿ ಬದಲಾಯಿಸೋದು ತುಂಬಾ ಈಸಿ. ಬಟ್ ಸ್ಮಾಲ್ ಕರೆಕ್ಷನ್. ಏನದು? ನಾನು ನಿನ್ನ ಜೊತೆ ಬರಲ್ಲ, ಅಕ್ಷಯ ಜೊತೆನೇ ಹೋಗ್ತೀನಿ. ಯಪ್ಪ, ನೋಡ್ದೆ ಅದಕ್ಕೆ ಇವನ್ ವೇಷನ್ನ? ನನ್ನ ಚಿಕ್ಕ ಬಂಗಾರ ಎಷ್ಟು ಪ್ರೀತಿಯಿಂದ ಕರೆದ್ರೆ ಇವನ್ ನೋಡಿದ್ರೆ ಅಕ್ಷಯನ್ ಜೊತೆ ಬರ್ತೀನಿ ಅಂತ ಹೇಗೆ ಹೇಳ್ತಿದ್ದಾನೆ? ಏನೋ ಎಲ್ಲರೂ ಅವನಿ ಅವ್ರಿಗೆ ಆಯಸ್ಕಾಂತ ಥರ ಅಂಟ್ಕೊಳ್ತಾ ಇರ್ತಾರೆ. ಚಿಂಟು, ಇವರು ನಮ್ಮವರು, ನೀನು ನಮ್ಮವ್ರ ಜೊತೆ ಕ್ಲೋಸ್ ಆಗಿರೋದೇ ಒಳ್ಳೇದು. ನಮ್ಮವರು ಅಂತ ನೀನು ಹೇಳ್ದೆ ಅಂದರೆ ನಮ್ಮವ್ರಲ್ಲ ಅಂತ ಅರ್ಥ. ಆಮ್ ಐ ರೈಟ್ ಅತ್ತೆ? ಅಡ್ಗೆಗೆ ಕರ್ಬೇವ್ ಯಾಕೆ ಹಾಕ್ಬೇಕು, ಬೇರೆ ಎಲೆ ಹಾಕ್ಬೋದಲ್ಲ ಅಂತ ಕೇಳೋ ಅಂಥವ್ನು ಇವನು. ಇವನ್ ಜೊತೆ ಹೇಗಾಡೋದು ತುಂಬಾ ಕಷ್ಟ. ಅಕ್ಷಯನ್ ಜೊತೆ ಹೋಗ್ತೀನಿ ಅಂತಿದ್ಯಾ? ಆದ್ರೆ ಅಕ್ಷಯನ್ಗೆ ಸ್ಕೂಲ್ ಜಾಯ್ನ್ ಆಗೋ ಅದೃಷ್ಟ ಈ ಜನ್ಮದಲ್ಲೇ ಇಲ್ಲ. ಆ ವಿಷಯ ಗೊತ್ತಾ ನಿನ್ಗೆ? ಯಾಕಿಲ್ಲ? ಇದೆ. ಅಕ್ಷಯಾನ ಇವತ್ತು ಸ್ಕೂಲಿಗೆ ಜಾಯಿನ್ ಮಾಡ್ತಾ ಇದ್ದೀವಿ. ನೀವು ಅಡ್ಡಿ ಮಾಡೋದಕ್ಕೆ ಇದು ಹಳೆ ದಿನಗಳಲ್ಲ. ದಿನಗಳು ಬದಲಾಗಿದೆ, ನಿರ್ಧಾರಗಳು ಬದಲಾಗಿದೆ. ಈ ಮನೇಲಿ ಶೌರ್ಯಗೆ ಎಷ್ಟು ಬೆಲೆ ಇದೆಯೋ ನನ್ನ ಮಗಳಿಗೂ ಅಷ್ಟೇ ಬೆಲೆ ಇದೆ. ಇನ್ನೂ ಹೇಳಬೇಕು ಅಂದ್ರೆ ಜಾಸ್ತಿನೇ ಇದೆ. ಈ ಮಾತನ್ನ ಇದಕ್ಕೂ ಮುಂಚೆ ಅಮ್ಮನೇ ಹೇಳಿದಾಳೆ. ನಮ್ಮ ಮಗಳು ಬೆಳ್ಳಿ ಪ್ಲೇಟಲ್ಲೇ ತಿನ್ಬೇಕು ಅಂತ ಪ್ರತ್ಯೇಕವಾಗಿ ಆರ್ಡರ್ ಕೂಡ ಮಾಡಿದಾಳೆ. ಇದಕ್ಕೆ ಮುಂಚೆ ನಮ್ಮ ಮಗಳನ್ನ ಸ್ಕೂಲಿಗೆ ಜಾಯಿನ್ ಮಾಡದೇ ಇರೋ ಹಾಗೆ ಕೆಲವು ದುಷ್ಟಶಕ್ತಿಗಳು ಅಡ್ಡಿ ಮಾಡಿತ್ತು. ಇವಾಗ ಯಾವ ಶಕ್ತಿ ಬಂದ್ರೂ ಹೊಡೆದು ಓಡಿಸ್ತೀವಿ, ಅದರಲ್ಲಿ ಸಂದೇಹನೇ ಇಲ್ಲ. ಇಂಡೈರೆಕ್ಟ್ ಆಗಿ ನಮಗೆ ಹೇಳ್ತಿದ್ಯಾ ಅಲ್ವಾ? ಇಂಡೈರೆಕ್ಟ್ ಆಗಲ್ಲ, ಡೈರೆಕ್ಟ್ ಆಗೇ ಹೇಳ್ತಿದ್ದಾಳೆ. ಅಮ್ಮ, ನನ್ನ ಒಳ್ಳೆ ಮುಹೂರ್ತದಲ್ಲಿ ಸರಸ್ವತಿ ದೇವಿ ನಿಲಯಕ್ಕೆ ಕರ್ಕೊಂಡು ಹೋಗ್ತೀವಂತ ಅಂದರು. ಇವಾಗ ಸುಮ್ಮನೆ ಜಗಳ ಯಾಕೆ? ಹೋಗೋಣ ನಡೀರಿ. ಆಲ್ ದ ವೆರಿ ಬೆಸ್ಟ್ ಅಕ್ಷಯ. ಇವತ್ತು ನೀನು ಜಾಯಿನ್ ಆಗು, ನೆಕ್ಸ್ಟ್ ನಾನು ನಿನ್ನ ಜೊತೆ ಜಾಯಿನ್ ಆಗ್ತೀನಿ. ಅಮ್ಮನವ್ರ ಆಶೀರ್ವಾದನ ತಗೊಳ್ಳುವಂತೆ ಬಾ. ಬಾ, ನಿಂತ್ಕೊಳ್ಳಿ. ಅಕ್ಷಯನ್ನ ನನ್ನ ಅಮ್ಮನವ್ರ ಹತ್ರ ಕರ್ಕೊಂಡು ಹೋಗೋದಕ್ಕೆ ಅವಕಾಶ ಇಲ್ಲ. ಏನೋ ನಮ್ಗೆ ಅನುಕೂಲವಾಗಿ ನಡೆಯೋ ತರ ಇದೆ. ಹಾಗಾದ್ರೆ ನಡೆಯಲ್ಲ. ನೀನ್ ಸುಮ್ನಿರಪ್ಪ ತಂದೆ. ಯಾಕೆ ಹೋಗ್ಬಾರ್ದಮ್ಮ? ನಾನು ಹೇಳೋಕ್ಕಾಗಲ್ಲ.
ಹೇಳ್ಬೇಕು ಅತ್ತೆ. ಅಕ್ಷಯ ಮಿತಿಯಲ್ಲಿರ್ಬೇಕು. ಇವಾಗ ಏನ್ ಮಿತಿ ಮೀರ್ತು ಅಂತ ಹೀಗೆ ಹೇಳ್ತಾ ಇದ್ದೀರಾ? ಅತ್ತೆ ಜೊತೆ ಯಾಕೆ ವಾದ ಮಾಡ್ತಿದ್ಯಾ? ನಾನ್ ವಾದ ಮಾಡ್ತಾ ಇಲ್ಲ ಅಕ್ಕ. ನನ್ ಮಗಳು ಇದ್ದಕ್ಕಿದ್ದ ಹಾಗೆ ಯಾಕೆ ಬೇಡವಾದ್ಲು ಅಂತ ಕೇಳ್ತಾ ಇದ್ದೀನಿ. ಮೂಗುತ್ತಿನ ಕೊಡಲ್ಲ ಅಂದ್ರು, ಸರಿ ಅನ್ಕೊಂಡೆ. ನಿಮ್ ವಾರಸತ್ವ ಕೊಡಲ್ಲ ಅಂತಂದ್ರಿ, ತಡ್ಕೊಂಡ್ವಿ. ಅಮ್ಮನವ್ರ ಹತ್ರ ಹೋಗ್ಬಾರ್ದು ಅಂತ ಹೇಳ್ತಾ ಇದ್ದೀರಾ, ಇದು ನ್ಯಾಯನಾ? ಯಾಕಿಷ್ಟು ಪಕ್ಷಪಾತ ಆತೆ? ಅಮ್ಮ, ಆ ದೇವ್ರ ಮನೆಯೊಳಗೆ ನಿನ್ನಂತ್ರ ಅವನಿ ಹೋದ್ಲು, ಅವನಿ ನಂತರ ನಮ್ಮ ಮಗಳು ಹೋಗ್ತಿದ್ದಾಳೆ. ಇದ್ರಲ್ಲಿ ತಪ್ಪೇನಿದ್ಯಮ್ಮ? ನಿಮ್ಮ ಮೊಮ್ಮಗಳು ಅಂತ ಗೊತ್ತಾದ್ಮೇಲೆ ನೀವೇ ನನ್ನ ಅಮ್ಮನವ್ರ ಹತ್ರ ಕರ್ಕೊಂಡು ಹೋಗಿ ಪೂಜೆ ಮಾಡಿಸಿ ಎಲ್ರಿಗೂ ನನ್ನ ಹತ್ರ ಆರತಿ ಕೊಡಿಸ್ದೆ ಅಲ್ವಾ ಅಜ್ಜಿ? ಏನೇ ನೀನು ಕೂಡ ಅಜ್ಜಿಗೆ ಎದುರುತ್ರ ಕೊಡೋಳಾಗ್ಬಿಟ್ಟ? ಅಯ್ಯೋ ಅಯ್ಯೋ, ಇವ್ರ ವರ್ತನೆ ನೋಡ್ತಿದ್ರೆ ದಿನಕ್ಕೆ ನಮ್ಮ ಮನೇಲಿ ಅಮ್ಮನ ಪರಿಸ್ಥಿತಿ ತುಂಬಾ ಕೆಟ್ಟದಾಗೋ ಹಾಗೆ ಕಾಣ್ತಿದೆ. ಜಾತಕ ಹೊಂದಾಣಿಕೆ ಆಗಿರೋ ಮೊಮ್ಮಗಳು ಸಿಕ್ಕಿದ್ಲು ಅಂತ ಖುಷಿ ಪಟ್ರಿ. ಈಗ ನಿಮ್ ಜಾತಕನೇ ಬದಲಾಗೋ ತರ ಇದೆ ಅತ್ತೆ. ನಾನ್ ಪಟ್ಟ ಕಷ್ಟಗಳು ಅವಮಾನಗಳು ಸಾಕು. ನನ್ ಮಗಳನ್ನ ಇದಕ್ಕೆಲ್ಲ ವಾರಸ್ದಾರಳಾಗಿ ಮಾಡೋದಕ್ಕಾಗಲ್ಲ. ನನ್ ಮಗಳಿಗೆ ಅಮ್ಮನವರ ಆಶೀರ್ವಾದ ಇದೆ. ದೇವರ ಮನೆ ಒಳಗೆ ಹೋಗೋ ಅರ್ಹತೆನೂ ಇದೆ, ಹಕ್ಕು ಇದೆ. ನನ್ ಮಗಳು ಮಾಮೂಲಿ ಹುಡುಗಿ ಅಲ್ಲ, ಅಮ್ಮನವ್ರ ಪ್ರಸಾದನ ಮಾಡೋ ಅಷ್ಟು ದೊಡ್ಡವಳು. ನೀವ್ ಯಾಕ್ರಿ ಏನು ಮಾತಾಡ್ತಿಲ್ಲ? ಅವನಿ ಶ್ರೀಕರ್ ಕೇಳೋದ್ರಲ್ಲಿ ನ್ಯಾಯ ಇರೋದ್ರಿಂದ ನಾನೇನ್ ಮಾತಾಡೋಕ್ಕಾಗುತ್ತೆ? ತಪ್ಪಿದ್ದಾಗ ತಿದ್ದಿ ಹೇಳೋದು, ಶಿಕ್ಷೆ ಕೊಡೋದ್ರಲ್ಲಿ ತಪ್ಪಿಲ್ಲ ವೇದ. ಇಲ್ದೇ ಇರೋದನ್ನ ಏನು ಅಂತ ಕೇಳಲಿ? ನಿನ್ನ ಅಭಿಪ್ರಾಯ ನನಗೂ ವಿಚಿತ್ರವಾಗಿದೆ ವೇದ. ಈ ವಿಷಯದಲ್ಲಿ ನೀನು ನಿನ್ನ ಗೌರವನ ದೊಡ್ಡತನನ ಉಳಿಸ್ಕೊಳ್ಳೋದು ಮುಖ್ಯ ವೇದ. ಅಕ್ಷಯ ಬಾಮ್ಮ. ಇಲ್ಲಿ ನಿಂತ್ಕೋ. ನಮಸ್ಕಾರ ಮಾಡ್ಕೋ. ಅತ್ತೆ, ನಮ್ಮ ಮಗಳನ್ನ ಸ್ಕೂಲಿಗೆ ಜಾಯಿನ್ ಮಾಡಿ ಬರ್ತೀವಿ. ನಿಮ್ಮ ಆಶೀರ್ವಾದ ನಮ್ಮ ಮಗಳಿಗೆ ಬೇಕು. ಅಕ್ಷಯ, ಆಶೀರ್ವಾದ ತಗೋ. ಅಕ್ಷಯ, ನಿಮ್ಮ ಅಜ್ಜಿ ಮನಸ್ಸಿನಲ್ಲಿ ಏನಿದೆಯೋ ಆ ಭಗವಂತಂಗೆ ಗೊತ್ತಾಗ್ಬೇಕು. ಮನೇಲಿ ನಡೆದ ಗಲಾಟೆಗೆ ಅಕ್ಷಯ ಮೂಡೆಲ್ಲ ಹಾಳಾಗೋಯ್ತು. ಮೊದಲನೇ ದಿನ ಸಂತೋಷದಿಂದ ಸ್ಕೂಲಿಗೆ ಬರೋದು ಬಿಟ್ಟು ಹೀಗೆ ಬೇಜಾರಲ್ಲಿ ಬರ್ತಾ ಇದ್ದಾಳೆ. ಅಕ್ಷಯನ್ ಮೂಡ್ನ ಹೇಗಾದ್ರೂ ಬದಲಾಯಿಸ್ಬೇಕು. ಅವರೆಷ್ಟೇ ಜನದ ಜೊತೆ ಬಂದು ಹೆದರಿಸಿದ್ರು ನೀವು ಧೈರ್ಯವಾಗಿರಿ, ನಿಮಗೆ ನ್ಯಾಯ ಸಿಗುತ್ತೆ. ಅಕ್ಷಯ, ಯಾಕೆ ಮೂಡಿಯಾಗಿದೆಯಾ?
ನಾನು ಓದೋದು ಬಿಡು. ಅಷ್ಟಕ್ಕೂ ನಾನು ಯಾರಿಗೂ ಇಷ್ಟ ಆಗ್ತಿಲ್ಲ ಅಮ್ಮ. ನಾನು ಏನು ತಪ್ಪು ಮಾಡಿದ್ದೀನಂತ? ಅಜ್ಜಿ ಮಾತಿಗೆ ನೀನೇನು ಬೇಜಾರು ಮಾಡ್ಕೋಬೇಡ. ನಮ್ಮ ಬೆಲೆ ಗೊತ್ತಾಗ್ಬೇಕಾದ ಸಮಯದಲ್ಲಿ ಅವರಿಗೆ ಗೊತ್ತಾಗತ್ತೆ. ಅಕ್ಷಯ, ನಗು ಕಂದ. ನಮ್ಮ ಮುದ್ದಿನ ಮಗಳು ನಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಗೊಂಬೆ ಕೊಡ್ಬೇಕಾ ಇಲ್ಲ ಚಾಕ್ಲೇಟ್ಸ್ ಕೊಡ್ಬೇಕಾ? ಏನ್ ಮಾಡ್ಬೇಕು ಅಂತ ನೀನೇ ಹೇಳು. ಬಾವಾ, ಅಲ್ಲಿ ಐಸ್ ಕ್ರೀಮ್ ಇದೆ, ಐಸ್ ಕ್ರೀಮ್ ತಗೊಂಡ್ ಬರೋಣ. ಸರಿ ಅವನಿ, ನಾನು ಹೋಗಿ ತಗೊಂಡ್ ಬರ್ತೀನಿ. ಸರಿ. ಅಪ್ಪ, ನಾನು ಹೋಗಿ ತರ್ತೀನಿ. ಸರಿ, ನಿನ್ನಿಷ್ಟ. ತಗೋ. ಅಂಕಲ್, ಒಂದು ಐಸ್ ಕ್ರೀಮ್ ಕೊಡಿ. ದೊಡ್ಡ ಮನ್ಸು ಮಾಡ್ಕೊಂಡಿರೋದಕ್ಕೆ ಬೇಗ ಆ ಮೂಡಿಂದ ಹೊರಗೆ ಬರೋಕ್ಕಾಯ್ತು. ಅದೇ ಅಕ್ಷಯ ಸ್ಥಾನದಲ್ಲಿ ಇನ್ಯಾರಾದ್ರೂ ಇದ್ದಿದ್ರೆ 1 ವಾರದವರೆಗೂ ಅದೇ ಚಿಂತೆಲಿ ಇರ್ತಿದ್ರು. ಅಣ್ಣ ಸೈಡ್ಗೆ ಹೋಗಿ ಅಣ್ಣ, ಬ್ರೇಕ್ ಫೇಲ್ ಆಗಿದೆ ಅಣ್ಣ. ಅಣ್ಣ ಸೈಡ್ಗೆ ಹೋಗಿ, ಬ್ರೇಕ್ ಫೇಲ್ ಆಗಿದೆ. ಸರಿ, ನನಗೆ ಬೇರೆ ಕೆಲಸ ಇದೆ, ನಾನು ಹೊರಡ್ತೀನಿ. ಓಕೆ ಸರ್. ಥ್ಯಾಂಕ್ ಯು. ಅಣ್ಣ ಸೈಡ್ಗೆ ಹೋಗಿ, ಬ್ರೇಕ್ ಫೇಲ್ ಆಗಿದೆ. ಏ ಪುಟ್ಟ, ಅಮ್ಮ, ಅಕ್ಷಯ, ಅಕ್ಷಯ, ನಿಂಗೇನು ಆಗಿಲ್ವಮ್ಮ? ಏನೂ ಆಗ್ಲಿಲ್ಲ ಅಂಕಲ್. ಅಕ್ಷಯ, ಅಕ್ಷಯ, ನಿಂಗೇನೂ ಆಗ್ಲಿಲ್ಲ ತಾನೆ? ಅಯ್ಯೋ, ನನ್ ಕಂದ. ಥ್ಯಾಂಕ್ಸ್. ಸತ್ಯ, ಅವನಿ, ನಡೀರಿ. ಬಂಗಾರ, ಏನು? ಅಲ್ಲಿ ನೋಡು. ಬಾವಾ, ನಾನ್ ಹೇಳ್ದೆ ಅಲ್ವಾ ಸತ್ಯ. ಓಹ್, ಹೆಲೋ ಸತ್ಯ ಅವರೇ. ಹೆಲೋ ಶ್ರೀಕರ್ ಅವರೇ. ಅವನಿ ಹೇಳಿದ ಲಾಯರ್ ಸತ್ಯ ಇವನೇ ಅಲ್ವಾ? ಹೌದು ಬಂಗಾರ. ಸಮಯಕ್ಕೆ ನಮ್ಮ ಮಗಳನ್ನ ಕಾಪಾಡ್ದೆ. ಥ್ಯಾಂಕ್ ಯು ಸೋ ಮಚ್ ಸತ್ಯ. ನಿಮ್ಮ ಮಗಳು ಅಕ್ಷಯನಾ? ಹೌದು. ಕಾಲೇಜ್ ರಿಯೂನಿಯನ್ ಫಂಕ್ಷನಲ್ಲಿ ಅವನನ್ನ ಕಾಪಾಡಿದ್ರಿ, ಇವಾಗ ನನ್ನ ಮಗಳನ್ನ ಕಾಪಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಈ ಸಮಯದಲ್ಲಿ ನಾವೆಲ್ಲರೂ ಇಲ್ಲಿ ಭೇಟಿ ಆಗೋದಕ್ಕೋಸ್ಕರ ದೇವ್ರು ಕ್ರಿಯೇಟ್ ಮಾಡಿರೋ ಆಕ್ಸಿಡೆಂಟ್ ಇದು. ನಿಮ್ಮ ಬಗ್ಗೆ ಅವನಿ ತುಂಬ ದೊಡ್ಡದಾಗಿ ಹೇಳಿದಾಳೆ ಶ್ರೀಕರ್ ಅವರೇ. ಒಬ್ಬ ಹಸ್ಬೆಂಡ್ ಅಂದರೆ ಖಂಡಿತವಾಗ್ಲೂ ನಿಮ್ಮ ಥರನೇ ಇರಬೇಕು.
ಈ ಸೀನ್ ಏನೋ ನಮಗೆ ಫ್ಯೂಚರಲ್ಲಿ ಉಪಯೋಗ ಆಗೋ ಥರ ಇದೆ. ಶೂಟ್ ಮಾಡಿ ಇಟ್ಕೊಂಡ್ರೆ ಒಳ್ಳೇದಲ್ವಾ? ನನ್ನ ಲೈಫ್ ಸೇವ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ನನ್ನ ಬೆಸ್ಟ್ ಫ್ರೆಂಡ್ ಅವನಿ ಡಾಟರ್ನ ಸೇವ್ ಮಾಡೋ ಭಾಗ್ಯ ನನಗೆ ಸಿಕ್ತು. ನಿನಗೆ ಆ ದೇವ್ರ ಆಶೀರ್ವಾದ ಯಾವಾಗಲೂ ಇರುತ್ತೆ ತಾಯಿ.